ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಧವಾಗಿ ವಾಕ್ಯದ ಸ್ವಸ್ಥ ಬೋಧನೆ ಕೊಡುವುದಕ್ಕೆ ನಾವು ಪ್ರಯತ್ನ ಮಾಡಿದ್ದು. ದುರ್ಬೋಧನೆ ಹೆಚ್ಚುತ್ತಿರುವ ಕಾಲದಲ್ಲಿ ಒಳ್ಳೆಯ ಔಷಧಿ ಅಂತ ಹೇಳುವುದಾದರೆ ಒಂದು ಸ್ವಸ್ಥ ಬೋಧನೆ, ಅದು ಈ ಕಾರ್ಯಕ್ರಮ ನಾವು ಕೊಡುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡುತ್ತಿರುವ ಅನೇಕರು ಇದರ ಮೂಲಕವಾಗಿ ಆಶೀರ್ವಾದ ಹೊಂದಿದ್ದೀರಿ ಮತ್ತು ಸತ್ಯ ಬೋಧನೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ನಮಗೆ ಸಂತೋಷ ಕೂಡ ಆಗ್ತಾ ಇದೆ. ಕಳೆದ ಸಂಚಿಕೆಯಲ್ಲಿ ನಾವು ಸಭೆಯ ಬಗ್ಗೆ ನಾವು ನೋಡ್ತಾ ಇದ್ದೆವು. ಸಭೆ ಮತ್ತು ಕ್ರಿಸ್ತನ ಒಂದು ಸಂಬಂಧದ ಕುರಿತಾಗಿ ನಾವು ನೋಡಿದೆವು. ಮತ್ತು ಸಭೆ ಏನಾಗಿದೆ, ಅದರಲ್ಲ ಸಭೆಗೆ ಓನರ್ ಯಾರು ಅಥವಾ ಒಡೆಯ ಯಾರು ಎಂಬುದಾಗಿ ಅನೇಕ ವಿಷಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ಕೂಡ ಈ ಸಭೆಯ ವಿಷಯದಲ್ಲಿ ಮುಂದುವರಿಸಿಕೆ ಬಯಸ್ತೇವೆ. ನಮ್ಮದಲ್ಲಿ ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸರು. ಪಾಸ್ಟ್ರೆ, ಈಗ ಸಭೆಯ ಅನೇಕ ವಿಷಯಗಳನ್ನು ನಾವು ನೋಡ್ತಾ ಬಂದೆವು. ಇವತ್ತು ದೇವರು ಈ ಲೋಕದಲ್ಲಿ ಸಭೆಯನ್ನು ಇಟ್ಟಿದ್ದಾನೆ. ಆತನ ಒಂದು ಹೃದಯದ ಒಂದು ಸಂಕಲ್ಪವಾಗಿ ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀರ. ಈ ಇಟ್ಟಂಥ ಒಂದು ದೇವರ ಉದ್ದೇಶ ಹೊಂದಿದೆ. ಈ ಸಭೆಗಿರುವಂಥ ಜವಾಬ್ದಾರಿ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಅದರ ಪಾತ್ರ ಒಂದು ಏನು ಎಂಬುದಾಗಿ ನಮ್ಗೆ ಹೇಳ್ಬೋದು ಈ ಲೋಕದಲ್ಲಿ. ಖಂಡಿತವಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬನೂ ಕೂಡ ನಾಶವಾಗಿ ಹೋಗುವುದು ದೇವರ ಚಿತ್ತವಲ್ಲ. ಅದಕ್ಕೋಸ್ಕರವೇ ಯಾರೂ ನಾಶವಾಗಬಾರ್ದು ಎಂಬ ಕಾರಣಕ್ಕೆ ದೇವರು ಏನು ಮಾಡಿದರು, ತನ್ನ ಒಬ್ಬನೇ ಮಗನ ಲೋಕಕ್ಕೆ ಕಳಿಸಿದರು. ಹಾಗಿರುವಾಗ ಯಾರು ಆ ಒಬ್ಬನೇ ಮಗನ ಮೂಲಕವಾಗಿ ರಕ್ಷಣೆ ಹೊಂದಿದ್ದಾರೋ, ಅಥವಾ ಹೀಗೆ ಹೇಳ್ಬೋದು, ಯಾರಿಗೆ ಕೂಡ ನಾವೀಗಾಗಲೇ ಎಲ್ಲ ವಿಷಯಗಳನ್ನು ಹೇಳಿದ್ದೇವೆ, ಆದರೂ ಕೂಡ ಜಸ್ಟ್ ಒಂದು ನಿಮಿಷದಲ್ಲಿ, ಯಾರೂ ಕೂಡ ನೀತಿವಂತರಿಲ್ಲ, ಒಳ್ಳೆಯವರಿಲ್ಲ, ಎಲ್ಲರೂ ಪಾಪಿಗಳೇ. ಆದರೆ ಪಾಪ ಇಲ್ಲದವನು ಒಬ್ಬನೇ ಇದ್ದಾನೆ, ಒಬ್ಬನೇ ಒಬ್ಬ ಹುಟ್ಟಿದ್ದಾನೆ ಲೋಕದಲ್ಲಿ, ಅದು ಯೇಸು ಕ್ರಿಸ್ತರು. ಅವರಲ್ಲಿ ಪಾಪವಿಲ್ಲ, ಯಾಕಂದರೆ ಅವರೇ ಪರಿಶುದ್ಧರಾದ ದೇವರಾಗಿದ್ದವರು. ಅವರು ಭೂಮಿಯಲ್ಲಿ ಮನುಷ್ಯರಾಗಿ ಬಂದರು. ಈಗ ಅವರ ಮೂಲಕವಾಗಿ, ಅವರ ಪಾಪ ಪರಿಹಾರ ಯಜ್ಞದ ಮೂಲಕವಾಗಿ ಸ್ವಂತ ಜೀವನವನ್ನೇ, ಸ್ವಂತ ಶರೀರವನ್ನೇ ಅವರು ಅರ್ಪಿಸುವುದರ ಮೂಲಕ ನಮಗೆ ಪಾಪ ಪರಿಹಾರ. ಯಾರು ನಂಬಿ ರಕ್ಷಣೆ ಹೊಂದಿದ್ದಾರೆ ಅವರೇ ದೇವರ ಸಭೆ. ಎಲ್ಲರಿಗೆ ಕರೀತಾ ಇದ್ದಾನೆ ದೇವರು, ಬನ್ನಿ, ಉಚಿತವಾಗಿ ನಿಮಗೆ ರಕ್ಷಣೆ ಸಿಗ್ತದೆ, ಉಚಿತವಾಗಿ ಪಾಪ ವಿಮೋಚನೆ ಸಿಗ್ತದೆ, ನೀವು ಏನು ಕೊಡತಕ್ಕಂಥ ಅವಶ್ಯಕತೆ ಇಲ್ಲ. ಕೊಟ್ಟು ನಮಗೆ ರಕ್ಷಣೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಸಾವಿರಾರು ವರ್ಷ ತಪಸ್ಸು ಮಾಡಿ ಪಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕಂದರೆ ಯಾರೂ ಸಾವಿರಾರು ವರ್ಷ ಬದುಕುವುದೂ ಇಲ್ಲ. ಒಂದು ವೇಳೆ ಮಾಡಿದರೂ ಕೂಡ ತನ್ನ ಸ್ವಂತ ಪ್ರಯತ್ನದಿಂದ ಯಾರಿಗೆ ಕೂಡ ಪಾಪ ಪರಿಹಾರ ದೊರಕೋದಿಲ್ಲ. ಯಾಕಂದರೆ ಎಲ್ಲ ಮನುಷ್ಯರು ಪಾಪಿಗಳೇ. ಈಗ ದೇವರೇ ಏನು ಮಾಡ್ತಾ ಇದ್ದಾರೆ, ನಮಗೋಸ್ಕರ ಪಾಪ ಪರಿಹಾರ ಮಾಡ್ತಾ ಇದ್ದಾರೆ. ನಮ್ಮ ಪರವಾಗಿ ನಮ್ಮ ಪಾಪದ ಶಿಕ್ಷೆಯನ್ನು ಅವರೇ ಹೊತ್ಕೊಂಡು ನಮಗೆ ಪಾಪ ಪರಿಹಾರದ ಎಲ್ಲ ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಈಗ ಸಿಂಪಲಾಗಿ ನಂಬಿದರೆ ಸಾಕು. ಈಗ ನಂಬಿದಂಥ ನಾವೇ ದೇವರ ಸಭೆ. ಈಗ ಇನ್ನು ದೇವರೇನು ಮಾಡ್ತಾ ಇದ್ದಾರೆ, ಸಭೆಯ ಮೂಲಕವೇ. ಈಗಾಗಲೇ ನೀವು ಕೇಳಿದಿರಿ, ಏನು ಸಭೆಯ ಪಾತ್ರ ಏನು, ಜವಾಬ್ದಾರಿಕೆ ಏನು, ದೇವರ ಸಭೆಯ ಮೂಲಕ ಏನು ಉದ್ದೇಶ ಪಡ್ತಾ ಇದ್ದಾನೆ. ಈಗ ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳ ಮೂಲಕವಾಗಿಯೇ, ಸಭೆಯ ಮೂಲಕವಾಗಿಯೇ ಈ ರಕ್ಷಕನ ಕುರಿತು ಲೋಕಕ್ಕೆ ತಿಳಿಸುವಂಥದ್ದನ್ನು ದೇವರು ಮಾಡ್ತಾ ಇದ್ದಾರೆ. ಈಗ ನೋಡಿ, ಸುವಾರ್ತೆಯನ್ನು ಯಾಕೆ ಸಾರಬೇಕು ಅಂತ ಬೇಕಾದರೆ ಒಂದು ಪ್ರಶ್ನೆ ಕೇಳ್ಬೋದು. ದೇವರಿಗೆ ಸುವಾರ್ತೆಯನ್ನು ಎಲ್ಲ ಜನರಿಗೆ ತನ್ನದೇ ಆದ ಮಾರ್ಗದಲ್ಲಿ ತಿಳಿಸ್ಲಿಕ್ಕೆ ಆಗಲ್ವಾ? ಆಗ್ತದೆ. ದೇವರಿಗೆ ತನ್ನದೇ ಆದ ಮಾರ್ಗದ ಮೂಲಕವಾಗಿ ಸುವಾರ್ತೆ ತಿಳಿಸ್ಲಿಕ್ಕೆ ಆಗಲ್ವ ಅಂತ ಹೇಳಿದರೆ ಆಗ್ತದೆ. ಮತ್ತು ಸಭೆಯ ಮೂಲಕವಾಗಿ ಏನು ಸುವಾರ್ತೆ ಸಾರಿಸ್ತಾ ಇದ್ದಾರೆ ಅದು ತನ್ನದೇ ಆದ ಮಾರ್ಗ. ಯಾಕಂದರೆ ಸಭೆ ಆತನದೇ ಸ್ವಂತ, ಅದು ಆತನದೇ ಸ್ವಂತ ಮಾರ್ಗದ ಮೂಲಕವೇ ದೇವರು ಸುವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ. ಯಾಕಂದರೆ ಸಭೆಗೆ ಅವರೇ ಪೂರ್ಣವಾಗಿ ಮಾಲೀಕರು. ತನ್ನ ಸ್ವಂತ ರಕ್ತದ ಮೂಲಕ ಕೊಂಡುಕೊಂಡಿದ್ದಾರೆ. ಸ್ವಂತ ಕ್ರಿಸ್ತನ ಮೇಲೆ ಸಭೆಯನ್ನು ಕಟ್ಟಿದ್ದಾರೆ. ಸಭೆಗೆ ಅವರೇ ಶಿರಸ್ಸು. ವಾಕ್ಯದಲ್ಲಿ ನಾವು ಇನ್ನೂ ಕೂಡ ನೋಡ್ತೇವೆ, 1 ಕೊರಿಂಥ್ಯ 6ನೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು, ನಾವು ನಮ್ಮ ಸ್ವಂತವಲ್ಲ. ಹೀಗೆ ತನ್ನದೇ ಆದ ಮಾರ್ಗ ಅಂತಲೇ ಹೇಳ್ಬೋದು ಸಭೆಯ ಮೂಲಕ ಸುವಾರ್ತೆ ಹೇಳಿಸಿದರೆ. ಇನ್ನು ಅದಕ್ಕಿಂತಲೂ ವಿಶಿಷ್ಟವಾದ ಬೇರೆ ಮಾರ್ಗದಲ್ಲೂ ದೇವರು ಹೇಳಿಸ್ಬೋದು. ಇಡೀ ಲೋಕದಲ್ಲಿರುವಂಥ ಎಲ್ಲ ಜನರಿಗೆ ಒಂದೇ ದಿನದಲ್ಲಿ ದರ್ಶನ ಕೊಟ್ಟು ನಾನೇ ದೇವರು ಅಂತ ಯೇಸುಸ್ವಾಮಿ ಬೇಕಾದರೆ ಅವರಿಗೆ ರಕ್ಷಣೆ ತರಬಹುದು. ಅನೇಕರನ್ನು ತಂದಿದ್ದು ಉಂಟು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇವತ್ತು ಸಮಕಾಲೀನ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಯೇಸುಸ್ವಾಮಿ ನೇರವಾಗಿ ದರ್ಶನ ಕೊಟ್ಟು ಬಂದವರು ಇದ್ದಾರೆ. ಆದರೆ ಎಲ್ಲರಿಗೂ ಅದೇ ರೀತಿ ತರುವಂಥದ್ದು ದೇವರ ಚಿತ್ತವಲ್ಲ. ಪಾಪ ಮಾಡಿದ ಮನುಷ್ಯನನ್ನು ರಕ್ಷಕನಾದ ದೇವರು ಭೂಮಿಗೆ ಬಂದು ರಕ್ಷಿಸಿದರು. ಈಗ ಆ ಮನುಷ್ಯನು ಹೇಳುವಂಥ
ದೇವರ ನುಡಿಗಳನ್ನು ನಂಬಲಿಕ್ಕೆ ಮತ್ತೊಬ್ಬ ಮನುಷ್ಯನು ಸಿದ್ಧನಾಗುವುದಾದರೆ ಆಗ ಅವನಿಗೆ ರಕ್ಷಣೆ ದೊರಕ್ತದೆ. ಹೇಗೆ? ಹೌದು, ಯೇಸು ರಕ್ಷಕರು, ಅವರು ನನ್ನ ಪಾಪ ಪರಿಹಾರ ಮಾಡಿದ್ದಾರೆ, ನಿನ್ನ ಪಾಪವನ್ನು ಪರಿಹಾರ ಮಾಡ್ತಾರೆ. ಈಗ ನೋಡಿ, ಸೈತಾನ ಹೇಳಿದ್ದನ್ನೇ ನಂಬಲಿಕ್ಕೆ ಸಿದ್ಧವಾದ್ರಿ, ಆದರೆ ಸೈತಾನಿಗಿಂತ ದೊಡ್ಡವರಾಗಿಯೇ ನೀವು ಸೃಷ್ಟಿ ಮಾಡಲ್ಪಟ್ಟಿದ್ದೀರಿ. ಹಾಗಾದರೆ ಸೈತಾನ ಹೇಳಿದ್ದನ್ನು ಕೇಳಿ ಪಾಪ ಮಾಡಲಿಕ್ಕೆ ಹೋಗಿರೋದಾದರೆ, ಅದು ಸೈತಾನ ಹೇಳಿದ್ದನ್ನು ಕೇಳಿ ಹವ್ವಳ ಮೂಲಕವಾಗಿ ಆದಾಮ ಪಾಪ ಮಾಡ್ತಾನೆ. ಸೈತಾನ ಮೂಲಕ ಹವ್ವಳ ಮೂಲಕವಾಗಿ ಇನ್ನೊಂದು ರೀತಿಯಲ್ಲಿ ಪರೋಕ್ಷವಾಗಿ ಸೈತಾನ ಹವ್ವಳ ಮೂಲಕ ಆದಾಮನಿಗೆ ಪಾಪ ಮಾಡಿಸ್ತಾನೆ. ಹಾಗಿರುವಾಗ ನೇರವಾಗಿ ನಿನ್ನ ಸಹೋದರನಾಗಿರುವಂಥ ಆ ಮನುಷ್ಯನ ಮೂಲಕವಾಗಿರುವಂಥ ಮಾತುಗಳನ್ನು ಕೇಳಿ ರಕ್ಷಣೆ ಹೊಂದಬೇಕು ಎಂಬಂಥದ್ದು ದೇವರ ಚಿತ್ತ. ನೇರವಾಗಿ ಸೈತಾನ ಮಾತನ್ನೇ ಕೇಳ್ತೀರಿ, ಹಾಗಾದರೆ ಮನುಷ್ಯನ ಮಾತನ್ನು ಯಾಕೆ ಕೇಳಬಾರ್ದು? ಆ ಮನುಷ್ಯನ ಮೂಲಕ ಮಾತನಾಡುವಂಥವನು ಈಗ ಪರೋಕ್ಷವಾಗಿ ದೇವರೇ ಮಾತಾಡ್ತಾ ಇದ್ದಾನೆ. ಸೈತಾನ ಮಾತನ್ನೇ ನೀವು ಪರೋಕ್ಷವಾಗಿ ನಂಬಿದಿರಿ, ನೇರವಾಗಿ ಹವ್ವಳು ನಂಬಿದಳು, ನಂತರ ಪರೋಕ್ಷವಾಗಿ ಆದಾಮನು ನಂಬಿದ. ಹಾಗಾದರೆ ಪರೋಕ್ಷವಾಗಿ ಅದಕ್ಕೆ ನೋಡಿ, ಯೇಸುಸ್ವಾಮಿ ಇವತ್ತು ನೇರವಾಗಿ ಕೂಡ ಸುವಾರ್ತೆ ಹೇಳ್ತಾರೆ. ಸೈತಾನ ನೇರವಾಗಿ ತನ್ನ ಕೆಟ್ಟ ಸಂಗತಿಯನ್ನು ಹೇಳಿ ಪಾಪ ಮಾಡಿಸಿದ ಪ್ರಕಾರವಾಗಿ ದೇವರು ನೇರವಾಗಿ ಹೇಳ್ತಾ ಇದ್ದಾರೆ. ಇನ್ನು ದೇವರು ತನ್ನ ಶಿಷ್ಯರ ಮೂಲಕವಾಗಿ ಪರೋಕ್ಷವಾಗಿ ನೋಡಿ, ಹವ್ವಳು ಅನ್ನೋದು ಸಭೆಗೆ ಉದಾಹರಣೆ. ಆದಾಮ ಕ್ರಿಸ್ತನ ನೆರಳು, ಹವ್ವಳು ಸಭೆಗೆ ನೆರಳು. ಈಗ ಹವ್ವಳ ಮೂಲಕವಾಗಿ ಹವ್ವಳ ಮೂಲಕವಾಗಿ ನೋಡಿ, ಆ ಸಭೆಗೆ ನೆರಳಾಗಿದ್ದಂಥ ಹವ್ವಳ ಮೂಲಕವಾಗಿ ಆದಾಮ ಪಾಪದಲ್ಲಿ ಬಿದ್ದ. ಸೈತಾನ ನೇರವಾಗಿ ಹವ್ವಳಿಗೂ, ಸೈತಾನ ಪರೋಕ್ಷವಾಗಿ ಆದಾಮನಿಗೂ ಪಾಪದಲ್ಲಿ ಬೀಳಿಸುವಂಥ ಕಾರ್ಯ ಮಾಡ್ತಾನೆ. ಈಗ ಅದಕ್ಕೆ ದೇವರು ಏನು ಮಾಡ್ತಾರೆ? ನೇರವಾಗಿ ಆದಾಮನ ವಂಶಜರಿಗೆ ಸುವಾರ್ತೆ ಹೇಳ್ತಾ ಇದ್ದಾರೆ, ಎಷ್ಟೋ ಜನರಿಗೆ ಹೇಳ್ತಾರೆ. ಆದರೆ ಪರೋಕ್ಷವಾಗಿ ತನ್ನ ಸಭೆಯ ಮೂಲಕವಾಗಿ ಎಲ್ಲ ಜನರಿಗೆ ಹೇಳಿಸ್ತಾ ಇದ್ದಾರೆ. ಎಲ್ಲ ನಮಗೆ ಸಾಮ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಸಭೆಯ ಮುಖ್ಯ ಒಂದು ಜವಾಬ್ದಾರಿಕೆ ಏನಂತೇಳಿ ಸುವಾರ್ತೆ ಸಾರುವಂಥದ್ದು. ಯೇಸು ಹೇಳಿದ್ದಾರೆ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18, 19, 20 ವಾಕ್ಯಗಳಲ್ಲಿ. ಇನ್ನೂ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಮಾರ್ಕನ ಸುವಾರ್ತೆ ಕೊನೆಯ ಅಧ್ಯಾಯದ ಕೊನೆಯ ವಾಕ್ಯಗಳಲ್ಲಿ 15, 16 ಬೇರೆ ಬೇರೆ ವಾಕ್ಯಗಳಲ್ಲಿ, ಇನ್ನು ನಮಗೆ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 5ರಿಂದ 8ರವರೆಗಿನ ವಾಕ್ಯಗಳು, ಬೇರೆ ಬೇರೆ ವಾಕ್ಯಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೀವೇನು ಮಾಡಿ, ಹೊರಟೋಗಿ ಎಲ್ಲ ಜನಗಳಿಗೆ ಸುವಾರ್ತೆಯನ್ನು ಸಾರಿರಿ. ಹೀಗಿರುವಾಗ ಸಭೆಯ ಮುಖ್ಯ ಒಂದು ರೋಲ್ ಏನಂತ ಹೇಳಿದರೆ ಸುವಾರ್ತೆ ಸಾರಬೇಕು. ದೇವರ ಸಭೆಯಲ್ಲಿ ಇರುವುದಾದರೆ ಅಥವಾ ದೇವರ ಸಭೆಗೆ ಬಂದಿರುವುದಾದರೆ, ದೇವರ ಸಭೆಯಲ್ಲಿ ದೇವರಿಂದ ಕ್ರಿಸ್ತನಿಂದ ನಾವು ಸೇರಿಸಲ್ಪಟ್ಟಿರುವುದಾದರೆ, ನಾವಾಗಿ ಸೇರಿದರೆ ನಾವಾಗಿ ಸಾರಲಿಕ್ಕೆ ಆಗಲ್ಲ. ಯಾಕಂದರೆ ನಾವು ಕ್ರಿಸ್ತನ ಮೂಲಕ ಬರಲಿಲ್ಲ, ನಾವೇನೋ ಆದಾಯಗಳನ್ನು ಉದ್ದೇಶ, ಅದನ್ನು ನಾನು ಮುಂದೆ ಹೇಳ್ತೇನೆ. ಹಾಗಿರುವಾಗ ಕ್ರಿಸ್ತನಿಂದ ನಾವು ಸಭೆಗೆ ಸೇರಿಸಲ್ಪಟ್ಟಿದ್ದರೆ ನಾವೇನು ಮಾಡಬೇಕು ಅಂತೇಳಿದರೆ, ಖಂಡಿತವಾಗಿ ಕ್ರಿಸ್ತನ ಸುವಾರ್ತೆಯನ್ನು ನಾವು ಇತರರಿಗೆ ಸಾರಬೇಕು. ಒಂದನೇ ಜವಾಬ್ದಾರಿಕೆ, ನಾವು ಸುವಾರ್ತೆಯನ್ನು ಸಾರಬೇಕು. ಇನ್ನು ಎರಡನೇದಾಗಿ 1 ತಿಮೋಥೆಯ 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡ್ಕೊಳ್ಳಿ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸಭೆಯು ಸತ್ಯಕ್ಕೆ ಸ್ತಂಭವೂ ಆಗಿದೆ, ಆಧಾರವೂ ಆಗಿದೆ. ಈ ಸಭೆ, ಸತ್ಯ ಅಂದರೆ ಕ್ರಿಸ್ತನ ಸುವಾರ್ತೆಗೆ ಈ ಲೋಕದಲ್ಲಿ ಸಭೆ ಏನಾಗಿರಬೇಕು ಅಂತೇಳಿದರೆ ಆಧಾರವಾಗಿರಬೇಕು. ಅಥವಾ ಸಭೆಯನ್ನು ನೋಡುವವರಿಗೆ ಕ್ರಿಸ್ತನ ಸತ್ಯ ಗೊತ್ತಾಗಬೇಕು. ಈ ಸತ್ಯಕ್ಕೋಸ್ಕರವೇ ನಿಲ್ಲಬೇಕು. ಎಷ್ಟೇ ಹಿಂಸೆ ಬರಲಿ, ಎಷ್ಟೇ ವಿರೋಧ ಬರಲಿ, ಹೋರಾಟಗಳು ಬರಲಿ, ಅಪವಾದಗಳು ಬರಲಿ, ತೇಜೋವಧೆಗಳು ಬರಲಿ, ಹಿಂಸೆ ಉಂಟು. ದೇವರು ವಾಕ್ಯದಲ್ಲಿ ಯೇಸು ಹೇಳಿದ್ದಾರೆ, ನಿಮಗೆ ಕಷ್ಟ ಉಂಟು. ಯಾಕಂದರೆ ಸತ್ಯವನ್ನು ಸಹಿಸದಂಥವರು, ಸತ್ಯವನ್ನು ವಿರೋಧಿಸುವಂಥವರು ತುಂಬ ಜನ ಎದ್ದೇಳ್ತಾರೆ. ಯಾಕಂದರೆ ಅವರೆಲ್ಲ ಸೈತಾನ ಆತ್ಮನಿಂದ ಪ್ರೇರಿತರಾಗಿ ಎದ್ದೇಳ್ತಾರೆ. ಹಾಗಿರುವುದರಿಂದ ಸಭೆ ಸತ್ಯಕ್ಕೆ ಸ್ತಂಭವಾಗಿರಬೇಕು, ಸತ್ಯಕ್ಕೆ ಆಧಾರವಾಗಿರಬೇಕು. ಈ ಲೋಕದಲ್ಲಿ ಯೇಸುಸ್ವಾಮಿ ಭೂಮಿಯಲ್ಲಿ ಸೇವೆ ಮಾಡಿದಾಗ ಹೇಳಿದರು, ನಾನೇ ಮಾರ್ಗ, ಸತ್ಯ, ಜೀವ ಆಗಿದ್ದೇನೆ, ಅಥವಾ ನಿನ್ನ ವಾಕ್ಯವೇ ಸತ್ಯವು ಅಂತ. ಯೇಸುವೇ ಸತ್ಯ. ಈಗ ನಾವು ಯೇಸುವಿನ ಸಭೆಯಾಗಿ, ಯೇಸುವಿನ ಶರೀರವಾಗಿರುವಾಗ ಈ ಸಭೆ ಕೂಡ ಏನಾಗಿರಬೇಕು? ಸತ್ಯಕ್ಕೆ ಆಧಾರ, ಸ್ತಂಭವಾಗಿ ಇರಬೇಕು. ಸಭೆಯಲ್ಲಿ ದುರ್ಬೋಧನೆಗಳಿಗೆ ಅಥವಾ ತಪ್ಪಾದ ಕಾರ್ಯಗಳಿಗೆ, ದೇವರ ವಾಕ್ಯವನ್ನು ಮೀರಿದಂಥ, ದೇವರ ವಾಕ್ಯವನ್ನು ವಿರೋಧಿಸುವಂಥ ಯಾವ ಕಾರ್ಯಗಳಿಗೆ ಅವಕಾಶ ಇರಬಾರ್ದು. ದೇವರ ವಾಕ್ಯ ಮತ್ತು ಅದು ಬ್ಯಾಲೆನ್ಸ್ಡ್ ಆಗಿರಬೇಕು. ಯಾವುದೋ ಒಂದು ವಾಕ್ಯವನ್ನು ತೆಗೆದುಕೊಂಡು ಎಕ್ಸ್ಟ್ರೀಮ್ ಆಗಿ ಅದರಲ್ಲಿ ಹೋಗದೆ ಎಲ್ಲ ವಾಕ್ಯಗಳನ್ನು
ಸಮತೋಲಿತವಾದಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಸತ್ಯವನ್ನು ಅಥವಾ ಸತ್ಯಕ್ಕೆ ಆಧಾರವಾಗಿ ಸ್ತಂಭವಾಗಿ ಸಭೆ ಇರಬೇಕು. ನೋಡಿ, ಲೋಕದಲ್ಲೆಲ್ಲ ಸುಳ್ಳು ತುಂಬಿಕೊಂಡಿರುವಾಗ, ಲೋಕದಲ್ಲೆಲ್ಲ ಸುಳ್ಳು ಬೋಧನೆಗಳು ತುಂಬಿಕೊಂಡಿರುವಾಗ, ಲೋಕದಲ್ಲೆಲ್ಲ ಸುಳ್ಳಿನ ಕಾರ್ಯಗಳೇ ತುಂಬಿಕೊಂಡಿರುವಾಗ ಸಭೆಯೇ ದೇವರ ಸತ್ಯಕ್ಕೆ ಒಂದು ಸಾಕ್ಷಿಯಾಗಿರಬೇಕು, ಸತ್ಯದ ಸಾಕ್ಷಿಯಾಗಿರಬೇಕು. ಇನ್ನು ಅದನ್ನು ಜಾಸ್ತಿ ವಿವರಿಸಲಿಕ್ಕೆ ಹೋಗಲ್ಲ, ಇನ್ನೂ ಕೂಡ ನಮಗೆ ಕೆಲವು ಪಾಯಿಂಟ್ಸ್ ಇದ್ದಾವೆ. ಇನ್ನು ಸಭೆ ಏನಾಗಿರಬೇಕು? ಒಂದು ವಾಕ್ಯವನ್ನು ಓದಿಕೊಳ್ಳಿ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 35ನೇ ವಾಕ್ಯ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ಹೌದು, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಈಗ ಲೋಕದಲ್ಲಿ ನಾವು ಪ್ರೀತಿಯನ್ನು ತೋರಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಇನ್ನು ಇಲ್ಲದಿದ್ದರೆ ದೇವರ ಪ್ರೀತಿಯನ್ನು ನಮ್ಮ ಮೂಲಕವಾಗಿ ಲೋಕಕ್ಕೆ ನಾವು ತೋರಿಸ್ಬೇಕು. ನೋಡಿ, ಅದಕ್ಕೆ ಯಾವ ರೀತಿ ಪ್ರೀತಿ? ಒಂದು ದೇವ ಜನರನ್ನು ನಾವು ಪ್ರೀತಿಸಬೇಕು, ದೇವ ಜನರಲ್ಲದಂಥ ಇತರರನ್ನು ನಾವು ಪ್ರೀತಿಸಬೇಕು. ದೇವ ಜನರನ್ನು ಇವನು ಕ್ರಿಸ್ತನ ಮಗನು ಮಗಳು, ದೇವರ ಮಗನು ಮಗಳು, ಆ ರೀತಿಯಲ್ಲಿ ಪ್ರೀತಿಸಬೇಕು. ಲೋಕದ ಜನರನ್ನು, ಅವ್ರು ನಾಶವಾಗಿ ಹೋಗ್ತಿರುವಂಥ ಜನರ ಕುರಿತಾಗಿ ಸುವಾರ್ತೆಯ ಒಂದು ಸಾರುವಂಥ ಭಾರವುಳ್ಳವರಾಗಿ ಪ್ರೀತಿಸಬೇಕು. ಇನ್ನು ಯೇಸುಸ್ವಾಮಿ ಹೇಳಿದ್ದಾರೆ, ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿಸಿರಿ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡಿರಿ. ಅಂದರೆ ಒಟ್ಟಿನಲ್ಲಿ ಹೇಳಲಿಕ್ಕೆ ಆಗ್ತದೆ, ಸಭೆ ದೇವರ ಪ್ರೀತಿಯನ್ನು ಲೋಕದಲ್ಲಿ ತೋರಿಸಿಕೊಡುವ ಒಂದು ಚಾನಲ್ ಆಗಿ ಇರಬೇಕು. ದೇವರ ಪ್ರೀತಿಯನ್ನು ಲೋಕಕ್ಕೆ ತೋರಿಸಿಕೊಡುವಂಥ ಒಂದು ಚಾನಲ್ ಆಗಿರಬೇಕು. ನೋಡಿ, ದೇವರು ತನ್ನ ಒಬ್ಬನೇ ಮಗನ ಲೋಕಕ್ಕೆ ಕಳಿಸಿಕೊಟ್ರು. ಎಷ್ಟು ಜನ ಇವತ್ತು ನೋಡಿ, ನಮ್ಮ ಕನ್ನಡ ಭಾಷೆಯಲ್ಲೇ ನಮಗೆ ಚೆನ್ನಾಗಿ ಮಾತಾಡಲಿಕ್ಕೆ ಅಥವಾ ಕನ್ನಡ ಭಾಷೆಯಲ್ಲಿ ನಮಗೆ ಒಳ್ಳೆಯ ಜ್ಞಾನ ಸಿಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ಅನೇಕ ದೇವರ ಸೇವಕರುಗಳು ಯುರೋಪ್ ಖಂಡದಿಂದ ಒಳ್ಳೆಯ, ಆ ಕಾಲದಲ್ಲಿ ಕೂಡ ಒಳ್ಳೆಯ ವ್ಯವಸ್ಥಿತವಾದಂಥ ಆಡಳಿತ ಇದ್ದಂಥ, ಸುಖ ಸೌಕರ್ಯಗಳು ಇದ್ದಂಥ, ಎಲ್ಲ ಚೆನ್ನಾಗಿದ್ದಂಥ ದೇಶಗಳಿಂದ ಎಲ್ಲ ಸುಖ ಸೌಕರ್ಯಗಳನ್ನು ಬಿಟ್ಟುಕೊಂಡು ಆ ಕಾಲದಲ್ಲಿ ಅತ್ಯಂತ ಹಿಂದುಳಿದಿದ್ದಂಥ ದೇಶ ನಮ್ಮ ದೇಶ. ಈ ದೇಶಕ್ಕೆ ಬಂದು ಇಲ್ಲಿ ಅನೇಕ ರೀತಿಯ ತಾರತಮ್ಯಗಳು, ದಬ್ಬಾಳಿಕೆಗಳು, ವಿವಿಧ ರೀತಿಯ ಕಷ್ಟಗಳು ಬಹುತೇಕ ಜನರಿಗೆ ಇಲ್ಲಿತ್ತು. ಅಂದರೆ ಕೆಲವೊಬ್ಬರ ಕೈಯಲ್ಲಿ ಆಡಳಿತ ಇತ್ತು ಮತ್ತು ಏನಂತ ಹೇಳಿದರೆ ಈ ಜಾತಿ ಪದ್ಧತಿಗಳು, ಇವುಗಳಿಂದೆಲ್ಲ ಕಷ್ಟದಲ್ಲಿ ಇದ್ದಂಥ ಎಲ್ಲ ಜನರಿಗೆ ಓದು ಬರಹ ಕಲಿಸಿ ಜ್ಞಾನ ಕೊಟ್ಟು ಈ ರೀತಿ ಮೇಲೆ ತರಬೇಕಾದ್ರೆ ಅನೇಕರು ತ್ಯಾಗ ಮಾಡಿದ್ದಾರೆ. ಅವರಿಗೆ ಆ ನಾಶವಾಗಿ ಹೋಗ್ತಿರುವಂಥ ಜನರ ಮೇಲೆ ಇದ್ದಂಥ ಒಂದು ಪ್ರೀತಿ, ಓ ದೇವರೇ, ಅವರಿಗೆ ನಿನ್ನ ಬಗ್ಗೆ ಗೊತ್ತಾಗಬೇಕು, ನೀನು ಕೊಡುವಂಥ ಆ ಒಂದು ಸಮಾನತ್ವ ಅವರಿಗೆ ಗೊತ್ತಾಗಬೇಕು, ನಿನ್ನ ಮೂಲಕ ಸಿಗುವಂಥ ಸ್ವಾತಂತ್ರ್ಯ ಅವ್ರಿಗೆ ಗೊತ್ತಾಗಬೇಕು, ನಿನ್ನ ಪ್ರೀತಿಯನ್ನು ಅವರು ರುಚಿಸಬೇಕು, ಅನುಭವ ಸವಿದು ನೋಡಬೇಕು, ಅವರು ಕೀಳು ದರ್ಜೆಯವರಾಗಿ ಶಾಶ್ವತವಾಗಿ ಬದುಕಿ ಸತ್ತು ಹೋಗಬಾರ್ದು, ನಿನ್ನ ಮೂಲಕ ಸ್ವಾತಂತ್ರ್ಯ ಪಡೆದುಕೊಳ್ಬೇಕು. ಇದೆಲ್ಲ ವಿಚಾರ ಮಾಡ್ಕೊಂಡು ಅನೇಕರು ಈ ಲೋಕದಲ್ಲಿ ಏನು ಮಾಡಿದರು ಅಂತ ಹೇಳಿದರೆ ಬೇರೆ ಬೇರೆ ಕಡೆ ಹೋಗಿ ಸೇವೆ ಮಾಡಿದರು, ನಮ್ಮ ದೇಶಕ್ಕೆ ಕೂಡ ಬಂದರು. ಇದೇ ದೇವರ ಪ್ರೀತಿ. ನೋಡಿ, ಹೀಗೆ ದೇವರ ಪ್ರೀತಿಯನ್ನು ಇತರರಿಗೆ ತೋರ್ಪಡಿಸುವುದಕ್ಕಾಗಿ ಸಭೆ ಉಪಯೋಗಿಸಲ್ಪಡಬೇಕು. ಇನ್ನೊಂದು ಪಾಯಿಂಟಿಗೆ ನಾವು ಬರೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದಿಕೊಳ್ಳಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೋಡಿ, ನಾವು ಕೆಲವೊಮ್ಮೆ ಮೈನಾರಿಟಿ ಇದ್ದರೂ ಇರ್ಬೋದು. ಮೈನಾರಿಟಿ ಯಾವುದೋ ಒಂದು ದೇಶದಲ್ಲಿ ಇರಲಿ, ನಮ್ಮ ದೇಶದಲ್ಲಿ ಕೂಡ ಮೈನಾರಿಟಿ ಇದ್ದಿರ್ಬೋದು. ಈ ಮೈನಾರಿಟಿ ಮೆಜಾರಿಟಿ ವಿಷಯ ಅಲ್ಲ. ಆದರೆ ದೇವರ ಕೇಳ್ತೇನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಅನೇಕ ಬಾರಿ ಮೈನಾರಿಟಿನೇ. 1 kg ಒಳ್ಳೆ ಬಾಸ್ಮತಿ ರೈಸ್ನಿಂದ ನಾವು ಬಿರಿಯಾನಿ ಮಾಡಿದರೆ 1 kg ಉಪ್ಪು ಹಾಕಲ್ಲ, 2 kg ಉಪ್ಪು ಹಾಕಲ್ಲ, ಅರ್ಧ kg ಕೂಡ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಕೆಲವು ಗ್ರಾಮ್ಗಳಷ್ಟೇ ಉಪ್ಪಿದ್ರೂ ಕೂಡ ಏನಾಗ್ತದೆ, ಆ ಬಿರಿಯಾನಿಗೆ ರುಚಿ ಬರ್ತದೆ. ಆದರೆ ಉಪ್ಪಿಲ್ಲದಿದ್ದರೆ ಎಷ್ಟು ಶ್ರೇಷ್ಠವಾದಂಥ ಒಂದು ಸಪ್ಪೆ ಅಡಿಗೆಯನ್ನು ಮಾಡಿ, ಸಿಹಿಗೆ ನಾವು ಉಪ್ಪಿನ ಅವಶ್ಯಕತೆ ಇರಲ್ಲ, ಅದಕ್ಕೆ ಅದರ ರುಚಿಯೇ ಬೇರೆ. ಆದರೆ ಸಿಹಿಯನ್ನು ಜಾಸ್ತಿ ಯಾರು ಊಟ ಮಾಡಲ್ಲ. ಅದನ್ನು ಎಲ್ಲೋ ಒಂದು ವಿಶೇಷ ಖಾದ್ಯ ಅಂತ ಊಟ ಮಾಡ್ತಾರೆ ಹೊರತು, ವಿಶೇಷ ಒಂದು ಅಡುಗೆ ಅಂತ ಏನೋ ಸಣ್ಣ ಇದು ಊಟ ಮಾಡ್ತಾರೆ ಹೊರತು, ಸಿಹಿ ಸ್ವಲ್ಪವೇ ಸಾಕು. ಜಾಸ್ತಿ ಸಿಹಿ ಊಟ ಮಾಡಿದರೆ ಅವನ ಆರೋಗ್ಯ ಏರ್ಪೇರಾಗ್ತದೆ. ಆದರೆ ಡೈಲಿ ಅಥವಾ ಅತಿ ಹೆಚ್ಚು ಅಥವಾ ಸಾಧಾರಣವಾದ ಊಟ ಅಂತ ಹೇಳಿದರೆ ಸಪ್ಪೆ ಊಟನೇ.
ಅಥವಾ ದಿನನಿತ್ಯದ ಊಟ, ಅಥವಾ ಏನಂತ ಹೇಳ್ಬೋದು, ಜೀವಮಾನ ಇಡೀ ಊಟ ಮಾಡುವಂಥ ಸಪ್ಪೆ ಊಟವೇ, ಸ್ಪೆಷಲ್ ಊಟವೇ, ಏನೋ ಯಾವತ್ತೋ ಒಂದು ಸಿಹಿ ಪಾನೀಯಗಳು, ಸಿಹಿ ಊಟ ಅಂತ ಮಾಡ್ತಾರೆ. ಆದರೆ ಈ ಸಪ್ಪೆ ಊಟಕ್ಕೆ ರುಚಿ ಬರಬೇಕಾದ್ರೆ ಏನು ಬೇಕು? ಉಪ್ಪು ಬೇಕು. ನಮಗೆ ಅದನ್ನು ವಿವರಿಸ್ಕೊಂಡು ಹೋಗಲಿಕ್ಕೆ ಸಮಯ ಸಾಲಲ್ಲ. ಆದರೂ ಕೂಡ ಇಷ್ಟೇ, ಯೇಸುಸ್ವಾಮಿ ಹೇಳಿದ್ದಾರೆ, ನೀವು ಏನಾಗಿದ್ದೀರಿ? ಲೋಕಕ್ಕೆ ಉಪ್ಪಾಗಿದ್ದೀರಿ. ಸಭೆ ಲೋಕಕ್ಕೆ ಉಪ್ಪಾಗಿದೆ. ಲೋಕಕ್ಕೆ ರುಚಿ ಬರುವುದೇ ಏನು? ಸಭೆಯಿಂದ, ಅಥವಾ ಊಟಕ್ಕೆ ರುಚಿ ಬರುವುದೇ ಉಪ್ಪಿನಿಂದ. ಹಾಗೆ ಸಭೆ ಇಲ್ಲದಿದ್ದರೆ ಲೋಕದಲ್ಲಿ ಯಾವ ರುಚಿಯೂ ಇರಲ್ಲ. ನೋಡಿ, ಉಪ್ಪು ಇಲ್ಲದಿದ್ದರೆ ಕೆಲವೊಂದು ಪದಾರ್ಥಗಳು ಬೇಗ ಕೆಟ್ಟು ಹೋಗ್ತವೆ. ಈಗ ಕೆಡದೇ ಇರಬೇಕಾದ್ರೆ ಏನು ಬೇಕು? ಉಪ್ಪು ಬೇಕು. ಸಭೆ ಇಲ್ಲದಿದ್ದರೆ ಲೋಕ ಇದಕ್ಕಿಂತ ಎಷ್ಟೋ ಹಿಂದೆ ಕೆಟ್ಟೋಗ್ತಿತ್ತು, ಕೆಟ್ಟು ಹೋಗಿತ್ತು ಆಗಲೇ. ಉಪ್ಪಿನಿಂದಲೇ ಏನಾಯಿತು? ಆಹಾರಕ್ಕೆ ರುಚಿ ಬಂತು. ಅದೇ ರೀತಿಯಾಗಿ ಸಭೆಯಿಂದಲೇ ಕೆಡ್ತಾ ಇದ್ದ ಲೋಕ ಉಳಿದಿದೆ ಅಂತ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸಭೆ ಇಲ್ಲದಿದ್ದರೆ ದೇವರ ಪ್ರೀತಿ ಈ ಲೋಕದಲ್ಲಿ ಪ್ರಕಟವಾಗುವುದಿಲ್ಲ, ಅಥವಾ ಸಭೆಯ ಮೂಲಕವೇ ದೇವರು ತನ್ನ ಪ್ರೀತಿಯನ್ನು ಪ್ರಕಟಿಸ್ತಾ ಇದ್ದಾನೆ. ಸಭೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಲೋಕದ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ಇಲ್ಲದಿದ್ದರೆ ನ್ಯಾಯ ತೀರ್ಪು ಆಗಲೇ ಬಂದುಬಿಡ್ತಿತ್ತು. ಸೊದೋಮ್ ಗೊಮೋರ ಮುಂತಾದ ಪಟ್ಟಣಗಳ ಬಗ್ಗೆ ದೇವರು ಹೇಳ್ತಿದ್ದಾರೆ. ಅಬ್ರಹಾಮ ಪ್ರಾರ್ಥನೆ ಮಾಡುವಾಗ 50 ಜನ ಇದ್ದರೆ ಹಾಳು ಮಾಡಲ್ಲ, 45 ಇದ್ದರೆ ಹಾಳು ಮಾಡಲ್ಲ, ಶಿಕ್ಷಿಸಲ್ಲ. 40 ಇದ್ದರೆ ಇರ್ಬೋದು, ಇಲ್ಲ ಶಿಕ್ಷೆ ಕೊಡಲ್ಲ. 30 ಇದ್ದರೆ ದೇವರು ಇಲ್ಲ ಶಿಕ್ಷೆ ಕೊಡಲ್ಲ. ಮತ್ತೆ ಅವನು ರಿಕ್ವೆಸ್ಟ್ ಮಾಡಿ, ಅಲ್ಲಿ ತುಂಬ ಚೆನ್ನಾಗಿ ಉಂಟು, ಅದು ನಮಗೆ ವಿವರಿಸ್ಲಿಕ್ಕೆ ಸಮಯ ಇಲ್ಲ. 20 ಜನ ಇದ್ದರೆ ದೇವರು ಹೇಳ್ತಾರೆ, ಇಲ್ಲ ಶಿಕ್ಷೆ ಕೊಡಲ್ಲ. 10 ಜನ ಇದ್ದರೆ, 10 ಜನರಿದ್ದರೂ ನಾನು ಆ ಪಟ್ಟಣಗಳನ್ನು ನಾಶ ಮಾಡಲ್ಲ. ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ, ಆದರೆ ದೇವರು ಹೇಳ್ತಾರೆ 10 ಜನರಿದ್ದರೂ ಕೂಡ ನಾನೇನು ಮಾಡಲ್ಲ, ಅದನ್ನು ನಾಶ ಮಾಡಲ್ಲ. ಈಗ ಅಬ್ರಹಾಮ ಇರುವುದು ಬೇರೆ ಕಡೆ, ಅವನಿರುವುದು ಆ ಸೊದೋಮ್ ಪಟ್ಟಣದಲ್ಲಿ ಇಲ್ಲ. ಮತ್ತು ಅಲ್ಲಿ ಇರುವಂಥವನು ಒಬ್ಬ ಲೋಟ ಇದ್ದಾನೆ, ಅವನೊಬ್ಬ ಭಕ್ತನಾಗಿದ್ದ. ಅವನ ಹೆಂಡತಿ ಮಕ್ಕಳು ಕೂಡ ಸ್ವತಃ ಭಕ್ತೆಯರು ಆಗಿರಲಿಲ್ಲ. ಅಂದರೆ ಅವನಿಗೆ ಹೆಣ್ಣು ಮಕ್ಕಳು ಅಷ್ಟೇ ಇದ್ದಿದ್ದು, 2 ಹೆಣ್ಣುಮಕ್ಕಳು ಮತ್ತು ಹೆಂಡತಿ. ಅವರು ಕೂಡ ಭಕ್ತಿಯರಾಗಿರಲಿಲ್ಲ. ಅವರಿಗೆ ಗೊತ್ತಿತ್ತು ದೇವರ ಮಾರ್ಗ, ಆದರೆ ಅವರು ಸೊದೋಮಿನ ಅಂಶ, ಅವರ ಸೊದೋಮನ ವಿಚಾರಗಳು ಒಳಗಡೆ ಸೇರ್ಕೊಂಡು ಬಿಟ್ಟಿತ್ತು. ಹೀಗಿರೋದ್ರಿಂದ ಅವನೊಬ್ಬನೇ ಇದ್ದಾನೆ. ಒಂದು ಕನಿಷ್ಠ 10 ಜನ ಆದರೂ ಇದ್ದರೆ ಅಂತ. ಅದೇ ಸಭೆ. ಒಂದು ಊರು ಲಕ್ಷಗಟ್ಟಲೆ ಜನ ಇರುವಂಥ ಊರು, ಕೆಲವೇ 100 ಜನ, 1000 ಜನ ಇದ್ದರು. ಆ ಊರಿನವರು ತಿಳ್ಕೊಂಡಿದ್ದಿರ್ಬೋದು, ನಮ್ಮ ತಾಕತ್ತಿನಿಂದ, ಶಕ್ತಿಯಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಜ್ಞಾನದಿಂದ, ನಮ್ಮ ತಂತ್ರಜ್ಞಾನದಿಂದ, ನಮ್ಮ ಇಕನಾಮಿಸ್ಟ್ಗಳು, ಏನು ಅರ್ಥಶಾಸ್ತ್ರಜ್ಞರಿಂದ, ನಮ್ಮ ವಿಜ್ಞಾನಿಗಳಿಂದ ನಾವು ಉಳಿದುಕೊಂಡಿದ್ದೇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಉಪ್ಪಿನಿಂದಲೇ ಆಹಾರ ಉಳಿದಿದೆ. ಅಥವಾ ನೀವು ಉಪ್ಪಾಗಿದ್ದೀರಿ, ನಿಮ್ಮ ನಿಮಿತ್ತವೇ ನಾನು ಲೋಕವನ್ನು ಏನು ಮಾಡ್ತಾ ಇದ್ದೇನೆ? ಉಳಿಸ್ತಾ ಇದ್ದೇನೆ. ತುಂಬ ಪಾಯಿಂಟ್ಗಳನ್ನು ನೋಡಲಿಕ್ಕೆ ಆಗ್ತದೆ. ಆದರೆ ಒಂದು ವಿಷಯ ಇಷ್ಟೇ ತಿಳ್ಕೊಳ್ಳೋಣ, ಸಭೆ ಲೋಕದಲ್ಲಿ ಉಪ್ಪು ಇದ್ದ ಹಾಗೆ. ಸಭೆಯಿಂದಲೇ ಎಲ್ಲ ರುಚಿ, ಸಭೆಯಿಂದಲೇ ಶಾಂತಿ, ಸಭೆಯಿಂದಲೇ ಸಮಾಧಾನ, ಸಭೆಯಿಂದಲೇ ಆಶೀರ್ವಾದ, ಅಭಿವೃದ್ಧಿ. ನೀವು ಯಾವ ಪಟ್ಟಣದಲ್ಲಿದ್ದೀರಿ, ಆ ಪಟ್ಟಣದ ಒಳಿತಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ. ಆ ಪಟ್ಟಣಕ್ಕೆ ನೀವು ತೆಗೆಸ್ಕೊಂಡು ಪ್ರಾರ್ಥನೆ ಮಾಡಿರಿ, ನಾನು ಏನು ಮಾಡ್ತೇನೆ? ಅವರಿಗೆ ಸೌಖ್ಯ ಕೊಡ್ತೇನೆ. ಎಲ್ಲವೂ ಸಭೆಯ ಮೂಲಕವೇ ಬರ್ತದೆ. ದೇವರ ಆಶೀರ್ವಾದಗಳೆಲ್ಲ ಲೋಕಕ್ಕೆ ಬರುವಂಥದ್ದು ಸಭೆಯ ಮೂಲಕ. ಲೋಕ ಇಡೀ ದೇವರ ವಾಕ್ಯ ಹೇಳ್ತದೆ, 60ನೇ ಅಧ್ಯಾಯ ಯೆಶಾಯನ ಪ್ರವಾದನೆ, ಲೋಕವೆಲ್ಲ ಜನಾಂಗಗಳ ಮೇಲೆ ಕಾರ್ಗತ್ತಲು ಕವಿದಿದೆ. ಇಡೀ ಲೋಕ ಇರುವಂಥದ್ದು ಕತ್ತಲೆಯಲ್ಲಿ, ಅಂಧಕಾರದಲ್ಲಿ. ಅದಕ್ಕೆ ನೋಡಿ, ಪೌಲನನ್ನು ಕರೆಯುವಂಥ ಸಮಯದಲ್ಲಿ ಹೇಳ್ತಾರೆ, ಜನರನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸಲಿಕ್ಕೆ, ಸೈತಾನ ಅಧಿಕಾರದಿಂದ ದೇವರ ಅಧಿಕಾರಕ್ಕೆ ನಡೆಸಲಿಕ್ಕೆ ನಾನು ನಿನ್ನನ್ನು ಅವರ ಬಳಿಗೆ ಕಳಿಸ್ತೇನೆ. ಇನ್ನು ಪೇತ್ರ ಕೂಡ ತನ್ನ ಪತ್ರಿಕೆ ಬರೆಯುವಾಗ 1 ಪೇತ್ರ ಆದರೆ 2:9ನೇ ವಾಕ್ಯದಲ್ಲಿ ಹೇಳ್ತಾನೆ, ಅಂಧಕಾರದಿಂದ ಆಶ್ಚರ್ಯಕರವಾದ ಬೆಳಕಿಗೆ ನಿಮ್ಮನ್ನು ನಡೆಸಿದಾತನು ಅಂತ. ಅಂದರೆ ಲೋಕ ಇಡೀ ಕತ್ತಲೆಯಲ್ಲಿದೆ. ಲೋಕದ ಎಲ್ಲ ಜನರು ಕತ್ತಲೆಯಲ್ಲಿದ್ದಾರೆ. ಜಾತಿ, ಧರ್ಮ, ಕುಲ, ಪಂಗಡ, ಪಂಥಗಳೆಲ್ಲ ಕತ್ತಲೆಯಲ್ಲಿದೆ. ಆದರೆ ಅದರ ಮಧ್ಯದಲ್ಲಿ ಸಭೆ ಅನ್ನುವಂಥದ್ದು ದೇವರ ಬೆಳಕನ್ನು ಕೊಡುವಂಥ ಸ್ಥಳ. ಯೇಸುಸ್ವಾಮಿ ಹೇಳಿದರೆ, ನಾನೇ ಲೋಕಕ್ಕೆ ಬೆಳಕು. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈಗ ಕ್ರಿಸ್ತನ ಬೆಳಕು ನಮ್ಮ ಮೇಲೆ ಬಂದು, ಈಗ ನಾವು ಏನು ಮಾಡುವವರಾಗಿರಬೇಕು ಅಂತ ಹೇಳಿದರೆ, ಈ ಬೆಳಕನ್ನು ಲೋಕಕ್ಕೆ ಪ್ರತಿಫಲನ ಮಾಡುವಂಥವರಾಗಿರಬೇಕು. ಅಥವಾ ದೇವರ ವಾಕ್ಯದಲ್ಲಿ ಅದೇ ಯೆಶಾಯ ಪ್ರವಾದನೆ 60ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ಜನಾಂಗಗಳ ಮೇಲಾದರೂ ನಿನ್ನ ಮೇಲೆ ದೇವರ ಬೆಳಕು ಉದಯಿಸಿದೆ, ಜನಾಂಗಗಳ ಮೇಲಾದರೂ ಕಾರ್ಗತ್ತಲು ಕವಿದಿರುವುದು ಆವರಿಸಿದೆ ಅಂತ. ಮತ್ತೆ ನೋಡ್ತೇವೆ, ಜನಾಂಗಗಳು ನಿನ್ನ ಬೆಳಕಿಗೆ ಬರುವರು. ಕತ್ತಲೆಯಲ್ಲಿರುವಂಥವರು ಬೆಳಕಿಗೆ ಬರಬೇಕು, ಅವರಿಗೆ ಬೆಳಕು ಬೇಕು. ಒಂದು ದೀಪಸ್ತಂಭದ ಹಾಗೆ ಸಭೆ ಅನ್ನುವಂಥದ್ದು ಒಂದು
ದೀಪಸ್ತಂಭದ ಹಾಗೆ ದೇವರ ಬೆಳಕಿನ ಬಗ್ಗೆ ಹೇಳಿಕೊಡುವಂಥ, ದೇವರ ಬೆಳಕಿಗೆ ಜನರನ್ನು ನಡೆಸುವಂಥ, ಎಲ್ಲ ವಿಧವಾದ ಕತ್ತಲೆಯಿಂದ, ಅಂಧಕಾರದ ಕಾರ್ಯಗಳಿಂದ, ಕೃತ್ಯಗಳಿಂದ, ಸ್ವಭಾವಗಳಿಂದ ದೇವರ ಬೆಳಕಿಗೆ, ದೇವರ ಸ್ವಭಾವಕ್ಕೆ, ದೇವರ ಗುಣಾತಿಶಯಗಳಿಗೆ ಜನರನ್ನು ನಡೆಸುವಂಥ ಕೆಲಸ ಸಭೆ ಮಾಡುವಂಥದ್ದಾಗಿದೆ. ಸಭೆ ಒಂದು ಸುವಾರ್ತೆ ಹೇಳಬೇಕು. ಸಭೆ ಎರಡು ದೇವರ ಪ್ರೀತಿಯನ್ನು ಲೋಕಕ್ಕೆ ತೋರಿಸಿಕೊಡಬೇಕು. ಸಭೆ ಮೂರನೇದಾಗಿ ಲೋಕಕ್ಕೆ ಉಪ್ಪಿನ ಹಾಗೆ. ಸಭೆ ಆ ಲೋಕದಲ್ಲಿ ಬೆಳಕಿನ ಹಾಗೆ ದೇವರಿಟ್ಟಿದ್ದಾನೆ ಎಂಬುದನ್ನು ನಮಗೆ ಕಂಡುಕೊಳ್ಬೋದು. ಸಭೆ ಸತ್ಯಕ್ಕೆ ಸ್ತಂಭವಾಗಿ ಆಧಾರವಾಗಿ ಇರಬೇಕು ಎಂಬುದನ್ನು ನಮಗೆ ಕಂಡುಕೊಳ್ಬೋದು. ಹೀಗೆ ಇನ್ನೂ ಕೂಡ ನಮಗೆ ಪೂರ್ತಿಯಾಗಿ ಸಭೆಯನ್ನು ಡಿಟೇಲಾಗಿ ಕಲೀಲಿಕ್ಕೆ ಹೋದರೆ ತುಂಬ ವಿಷಯಗಳನ್ನು ನಮಗೆ ಕಲೀಲಿಕ್ಕೆ ಆಗ್ತದೆ. ಎಲ್ಲ ವೀಕ್ಷಕರಿಗೆ ಸ್ವಂತವಾಗಿ ಬೈಬಲನ್ನು ಓದಲಿಕ್ಕೆ ಕಲೀಲಿಕ್ಕೆ ನಾನು ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ಸಭೆಯ ವಿಷಯ ಕಲಿಬೋದು, ನೀವು ಸಭೆಯಲ್ಲಿ ಸೇರಿದ್ದೀರೋ ಇಲ್ಲವೋ ಕಲಿಬೋದು, ಸಭೆಯ ಮಾಲೀಕರ ಬಗ್ಗೆ ಕಲಿಬೋದು, ಸಭೆಯ ಬಗ್ಗೆ ಇರುವಂಥ ದೇವರ ಆಲೋಚನೆಗಳ ಬಗ್ಗೆ, ಸಭೆಗೆ ದೇವರಿಟ್ಟಿರುವ ಆಶೀರ್ವಾದಗಳ ಬಗ್ಗೆ, ಸಭೆಗೆ ದೇವರಿಟ್ಟಿರುವ ಅಧಿಕಾರಗಳ ಬಗ್ಗೆ ನಾವು ಕಲಿಬೋದು. ಒಟ್ಟಿನಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂತ ಹೇಳಿದರೆ, ದೇವರು ಸಭೆಯ ಮೂಲಕವಾಗಿಯೇ ಲೋಕದೊಂದಿಗೆ ಎಲ್ಲ ವ್ಯವಹಾರ ಮಾಡುವನಾಗಿದ್ದಾನೆ. ಪ್ರತಿಯೊಂದು ವ್ಯವಹಾರ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಇಸ್ರಾಯೇಲ್ಯರ ಮೂಲಕವಾಗಿ ಮಾಡ್ತಾಯಿದ್ರು. ಲೋಕದೊಂದಿಗೆ ಯಾವ ಪ್ರವಾದನೆ ಕೊಡಬೇಕಾದರೂ ಲೋಕದೊಂದಿಗೆ ಎಲ್ಲ ವ್ಯವಹಾರಗಳನ್ನು ಅಬ್ರಹಾಮನ ಸಂತತಿಯಾಗಿ ಬಂದಂಥ ಇಸ್ರಾಯೇಲ್ಯರು, ಅವರಲ್ಲಿ ದೇವರು ಅವರಿಗೆ ಪುಸ್ತಕಗಳನ್ನು ಕೊಟ್ಟರು. ಹಳೆ ಒಡಂಬಡಿಕೆ ಎಲ್ಲ ಪುಸ್ತಕಗಳನ್ನು ಅವರ ಮೂಲಕವೇ ದೇವರು ಕೊಟ್ಟರು. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತೇಳಿ ಇಡೀ ಬೈಬಲನ್ನು ಅವ್ರ ಮೂಲಕವೇ ಕೊಟ್ಟಿದ್ದು ಎಲ್ಲ ಪ್ರವಾದಿಗಳು. ಇನ್ನು ಹಳೆ ಒಡಂಬಡಿಕೆಯ ಅಥವಾ ಆ ಇಸ್ರಾಯೇಲ್ಯರ ಮೂಲಕವೇ ದೇವರು ತನ್ನ ಒಬ್ಬನೇ ಮಗನಾದ ಕ್ರಿಸ್ತನನ್ನು ಕೂಡ ಭೂಮಿಗೆ ಕಳಿಸಿಕೊಟ್ರು. ಈಗ ಎಲ್ಲ ವ್ಯವಹಾರಗಳು ಲೋಕದಲ್ಲಿ ದೇವರು ಮಾಡುವಂಥದ್ದು ಯಾರ ಮೂಲಕ ಅಂತೇಳಿದರೆ ದೇವರ ಸಭೆಯ ಮೂಲಕ. ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿ ಕರೆಯಲ್ಪಟ್ಟು ದೇವರ ಮಕ್ಕಳಾಗಿ ಯಾರು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ ದೇವರು ಲೋಕದೊಂದಿಗೆ ಎಲ್ಲ ವ್ಯವಹಾರಗಳನ್ನು ಮಾಡುವಾತನಾಗಿದ್ದಾನೆ. ಇನ್ನು ಅವರ ಮೂಲಕವೇ ತನ್ನ ಪ್ರೀತಿಯನ್ನು ತೋರ್ಪಡಿಸುವನಾಗಿದ್ದಾನೆ. ಅವರ ಮೂಲಕವೇ ದೇವರು ಅಧಿಕಾರವನ್ನು ತೋರಿಸುವನಾಗಿದ್ದಾನೆ, ನಡೆಸುವನಾಗಿದ್ದಾನೆ. ಅವರಿಗೆ ಅಥವಾ ಸಭೆಗೆ ಅಧಿಕಾರ ಕೊಟ್ಟಿದ್ದಾನೆ. ಏನಂತೇಳಿದರೆ ದೇವರ ಬಳಿ ಪ್ರಾರ್ಥನೆ ಮಾಡಿ ಈ ಲೋಕಕ್ಕೆ ಆಶೀರ್ವಾದವನ್ನು ರಿಲೀಸ್ ಮಾಡಲಿಕ್ಕೆ. ಯೇಸುವೆ ಅದಕ್ಕೆ ಹೇಳಿದ್ದಾರೆ, ನೀವು ಏನು ಕಟ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿರುವುದು, ನೀವೇನು ಬಿಚ್ಚುತ್ತೀರೋ ಈ ಭೂಲೋಕದಲ್ಲಿ ಏನು ಬಿಚ್ಚುತ್ತೀರೋ ಅದನ್ನೆಲ್ಲ ನಾನು ತುಂಬ ಚುಟುಕಾಗಿ ಹೇಳ್ತಾ ಇದ್ದೇನೆ. ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಟ್ಟಿರುವುದು. ನೀವು ಯಾರ ಪಾಪಗಳ ಕ್ಷಮಿಸ್ತೀರೋ ಅದು ಕ್ಷಮಿಸಲ್ಪಟ್ಟಿರುವುದು, ಯಾರ ಪಾಪಗಳನ್ನು ಉಳಿಸಿಬಿಡ್ತೀರೋ ಅದು ಉಳಿಯಲ್ಪಟ್ಟಿರುವುದು. ಮತ್ತು ಪರಲೋಕದ ಬೀಗದ ಕೈಯನ್ನು ನಿಮಗೆ ನಾನು ಕೊಡ್ತಾ ಇದ್ದೇನೆ. ಮತ್ತು ಅಬ್ರಹಾಮನಿಗೆ ಹೇಳುವಾಗ ಆವತ್ತೇ ಹೇಳಿದ್ದಾರೆ, ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ. ಅದು ವಿದ್ಯಾಭ್ಯಾಸದ ಆಶೀರ್ವಾದ ಇರ್ಬೋದು, ಆರೋಗ್ಯದ ಆಶೀರ್ವಾದ ಇರ್ಬೋದು, ಹಣಕಾಸಿನ ಆಶೀರ್ವಾದವಾಗಿದ್ದಿರ್ಬೋದು, ವೈಜ್ಞಾನಿಕ ತಂತ್ರಜ್ಞಾನಗಳ ಆಶೀರ್ವಾದವಾಗಿದ್ದರು. ಎಲ್ಲವೂ ಬರುವಂಥದ್ದು ಸಭೆಯ ಮೂಲಕ ಅಥವಾ ಹಳೆ ಹೊಸ ಒಡಂಬಡಿಕೆಯ ಸಭೆಗಳ ಮೂಲಕ. ಎಲ್ಲ ಆಶೀರ್ವಾದ ಒಂದು ಇಸ್ರಾಯೇಲ್ಯರ ಮೂಲಕ ಬಂತು, ನಂತರ ಎಲ್ಲ ಆಶೀರ್ವಾದಗಳು ಈಗ ಸಭೆಯ ಮೂಲಕವಾಗಿ ಬರ್ತಾ ಇದೆ. ಹೀಗಿರುವಾಗ ಚುಟುಕಾದಂಥ ಪ್ರಶ್ನೆ ಇಷ್ಟೇ, ನೀನು ಸಭೆಯ ಅಂಗವಾಗಿದ್ದೀಯೋ ಅಥವಾ ಆ ಸಭೆಯಲ್ಲಿ ಸೇರಿದ್ದೀಯೋ? ದೇವರು ಕ್ರಿಸ್ತನ ಸಭೆಗೆ ಸೇರದಂಥ, ಅದರ ಅರ್ಥ ನಾವು ಹೋಗಿ ಯಾವುದೋ ಒಂದು ಸಭೆಯಲ್ಲಿ ಇವತ್ತು ನಾಳೆಯಿಂದ ನಾನು ಮೆಂಬರ್ ಆಗಿರ್ತೇನೆ, ನಿಮ್ಮ ರಿಜಿಸ್ಟ್ರಲ್ಲಿ ನನ್ನ ಹೆಸರು ಬರೀರಿ, ನಾನು ಇಷ್ಟು ವಂತಿಗೆ ಕೊಡ್ತೇನೆ ತಿಂಗಳಿಗೆ. ಇವತ್ತು ಅನೇಕ ಸಂಘಗಳಲ್ಲಿ ಸೇರುವಂಥ ಅದಕ್ಕೆ ವಂತಿಗೆ ಇರ್ತದೆ ಅಥವಾ ಡೊನೇಷನ್. ಇನ್ನು ಕೆಲವು ಸಂಘಗಳಿಗೆ ಶೇರ್ ಇರ್ತದೆ. ನಮ್ಮ ಬ್ಯಾಂಕಿಗೆ ನಮ್ಮ ಕೋಆಪರೇಟಿವ್ ಸೊಸೈಟಿ ಸೇರಬೇಕು ಅಂತ ಹೇಳಿದರೆ ಮಿನಿಮಮ್ 1 ಅಥವಾ 2 ಶೇರ್ ತೊಗೊಳ್ಬೇಕು ಅಂತ. ಇಂಥದ್ದಲ್ಲ, ನಾವು ಯೇಸು ಕ್ರಿಸ್ತನನ್ನೇ ತೆಗೆದುಕೊಳ್ಬೇಕು. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು. ಯೇಸು ಒಬ್ಬರೇ ಇಡೀ ಪ್ರಪಂಚಕ್ಕೆ ರಕ್ಷಕರು. ಯೇಸು ಒಬ್ಬರೇ ಇಡೀ ಲೋಕದಲ್ಲಿರುವ ಎಲ್ಲ ಮನುಷ್ಯರಿಗೆ ಸಾಲ್ವೇಷನ್, ರಕ್ಷಣೆ ಕೊಡುವಂಥವರು. ಯೇಸು ಕ್ರಿಸ್ತನನ್ನೇ ನಾವು ತೆಗೆದುಕೊಳ್ಬೇಕು. ಯೇಸು ಕ್ರಿಸ್ತನನ್ನು ಹೃದಯಕ್ಕೆ ಸ್ವೀಕಾರ ಮಾಡಬೇಕು. ನಾನೊಬ್ಬ ಪಾಪಿ ಎಂದು ಒಪ್ಪಿಕೊಂಡು ನನ್ನ ಪಾಪಗಳನ್ನು ರಕ್ತ ತೊಳೆ ಅಂತ ನಾವು ಬೇಡಿಕೊಳ್ಳಬೇಕು. ಹಾಗೆ ಬೇಡಿಕೊಳ್ಳುವಾಗ ಯೇಸು ಸ್ವಾಮಿ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸ್ತಾರೆ. ಮತ್ತು ನಂಬಬೇಕು. ಏನು ನಂಬಬೇಕು? ಯೇಸು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು, ಸತ್ತು ಸಮಾಧಿಯಾದರು, ತಂದೆಯ ದೇವರು ಅವರನ್ನು 3ನೇ ದಿನದಲ್ಲಿ ಎಬ್ಬಿಸಿದ್ದಾರೆ. ಹಾಗೆ ನಂಬುವಾಗ ನಮಗೆ ರಕ್ಷಣೆ ಆಗ್ತದೆ. ಅವರು ದೀಕ್ಷಾಸ್ನಾನ ಮಾಡಿಸಿಕೊಳ್ಬೇಕು. ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ಅವರು ಏನಾಗ್ತಾರೆ ಅಂತೇಳಿದರೆ ದೇವರ ಮಕ್ಕಳಾಗ್ತಾರೆ. ಈಗ ದೇವರು ಏನು ಮಾಡ್ತಾರೆ? ಅವರನ್ನು ಸಭೆಗೆ ಸೇರಿಸುವಾತನಾಗಿದ್ದಾನೆ. ನೋಡಿ, ಒಂದೆರಡು ವಾಕ್ಯಗಳನ್ನು ಜಸ್ಟ್ ಓದಿಕೊಳ್ಳೋಣ, ನಮಗೆ ಸಮಯ ದಾಡ್ತಾ ಇದೆ. ರೋಮಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ ಮತ್ತು ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 47ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಸಾಕು. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ
ದೀಕ್ಷಾಸ್ನಾನ. ಈಗ ನಮಗೆ ನೇರವಾಗಿ ಸಭೆಗೆ ಸೇರಲಿಕ್ಕೆ ಆಗಲ್ಲ. ಅದು ಅವರು ನೇರವಾಗಿ ಸೇರುವವರು ಯಾರು ಎಂಬುದಾಗಿ ನಾನು ವಾಕ್ಯದಲ್ಲಿ ಹೇಳ್ತೇನೆ ಮುಂದೆ. ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರಲಿಕ್ಕೆ ಪಾಪ ಪರಿಹಾರಕನಾಗಿ ಯಾರು ಇಡೀ ಲೋಕಕ್ಕಾಗಿ ಮನುಷ್ಯರಾಗಿ ಬಂದು ರಕ್ತ ಸುರಿಸಿ ಮರಣ ಹೊಂದಿ 3ನೇ ದಿನ ಬದುಕಿಯದು ಬಂದಿದ್ದಾರೆ, ಅವರನ್ನ ನಂಬಿ ಅವರನ್ನ ಹೃದಯಕ್ಕೆ ಸ್ವೀಕಾರ ಮಾಡಿ ಪಾಪ ಪರಿಹಾರ ಹೊಂದಿ ಕ್ರಿಸ್ತ ಯೇಸುವಿನಲ್ಲಿ ಸೇರ್ತಾರೆ, ದೀಕ್ಷಾಸ್ನಾನ ಮಾಡಿಸಿಕೊಂಡು ಸೇರ್ತಾರೆ. ಅವರನ್ನು ದೇವರು ಏನು ಮಾಡ್ತಾರೆ? ಅಪೊಸ್ತಲ ಕೃತ್ಯ ಅದರ 2ನೇ ಅಧ್ಯಾಯ 47ನೇ ವಾಕ್ಯ ಓದಿಕೊಳ್ಳಿ. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿ ಇದ್ದರು. ಕರ್ತನು ರಕ್ಷಣೆ ಮಾರ್ಗದಲ್ಲಿದ್ದವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಾರೆ. ನೋಡಿ, ಯಾರು ಕ್ರಿಸ್ತನಲ್ಲಿ ಸೇರಿದ್ದಾರೆ, ರಕ್ಷಣೆ ಮಾರ್ಗದಲ್ಲಿದ್ದಾನೆ ಇವನು, ಅವರನ್ನು ಕರ್ತನು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ದೇವರ ಸಭೆಗೆ, ದೇವರ ಮಂಡಳಿಗೆ ಸೇರಿಸುವನಾಗಿದ್ದಾನೆ. ಅದಕ್ಕೆ ನಾವು ಕ್ರಿಸ್ತನಲ್ಲಿ ಸೇರಬೇಕು, ಸಭೆಯಲ್ಲಿ ಸೇರುವುದಲ್ಲ. ನಾವು ನೇರವಾಗಿ ಕ್ರಿಸ್ತನಲ್ಲಿ ಸೇರಿದರೆ ಕ್ರಿಸ್ತನು ನಮ್ಮನ್ನು ನಾವು ಯಾವ ಸಭೆಯಲ್ಲಿರಬೇಕು ಎಂಬುದಾಗಿ ದೇವರು ನಿಶ್ಚಯಿಸಿದ್ದಾರೆ. ಆ ಸತ್ಯ ಬೋಧನೆಯ ಅಥವಾ ನಿಜವಾದ ಸತ್ಯ ಬೋಧನೆಯ ಸಭೆಗೆ ದೇವರು ಕ್ರಿಸ್ತನು ನಮ್ಮನ್ನು ಸೇರಿಸುವನಾಗಿದ್ದಾನೆ. ಆದರೆ ನಾವು ನೇರವಾಗಿ ಸೇರಲಿಕ್ಕೆ ಹೋದರೆ ನಾವೇ ಮಾನಸಾಂತರ ಹೊಂದದೆ, ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡದೆ, ಒಟ್ಟಿನಲ್ಲಿ ಒಂದು ಸಭೆಗೆ ಸೇರೋಣ, ಆ ಸಭೆ ಸರಿಯಿಲ್ಲ ಈ ಸಭೆಗೆ ಸೇರೋಣ, ಆ ಜಾತಿ ಸರಿಯಿಲ್ಲ ಈ ಜಾತಿಗೆ ಸೇರೋಣ, ಆ ಪಂಗಡ ಸರಿಯಿಲ್ಲ ಈ ಪಂಗಡಕ್ಕೆ ಸೇರೋಣ, ಅದು ದೇವರು ಪ್ರೋತ್ಸಾಹ ಮಾಡೋದಿಲ್ಲ. ಅದರಿಂದ ಯಾವ ಉಪಯೋಗನೂ ಆಗಲ್ಲ. ನೀನು ಅಲ್ಲಿದ್ದಾಗಲೂ ಹಾಗೆ ಇದ್ದಿ, ಇಲ್ಲಿದ್ದಾಗಲೂ ಹಾಗೆ ಇದ್ದಿ. ಅಲ್ಲಿದ್ದಾಗ ಒಂದು ಹೆಸರು ಹಾಕಿ, ಇಲ್ಲಿದ್ದಾಗ ಮತ್ತೊಂದು ಹೊಸ ಹೆಸರು ಹಾಕಿ, ಅಪೊಸ್ತಲರ ಹೆಸರನ್ನೇ ಹಾಕೋಣ, ಇನ್ನು ಯೇಸುದಾಸ್ ಅಂತಲೇ ಹಾಕೋಣ, ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಅವನು ಮಾನಸಾಂತರ ಹೊಂದಿ ಕ್ರಿಸ್ತನಲ್ಲಿ ಸೇರಿದರೆ ದೇವರು ಅವನನ್ನು ಸಭೆಗೆ ಸೇರಿಸ್ತಾರೆ. ಹಾಗೆಯೇ ಆಗದೆ ನೇರವಾಗಿ ಯಾವುದೋ ಲಾಭಕ್ಕೋಸ್ಕರ, ಯಾರಿಗೋ ತೋರಿಸೋದಕ್ಕೋಸ್ಕರ ನಾವು ಸೇರಿದರೆ 2 ಕೊರಿಂಥ್ಯ 11ನೇ ಅಧ್ಯಾಯ 26ನೇ ವಾಕ್ಯ ಓದೋದು ಬೇಡ. ಅಲ್ಲಿ ಈ ಪ್ರಕಾರ ಹೇಳಿದ್ದುಂಟು, ಸಭೆಗೆ ಕಳ್ಳತನದಿಂದ ಸೇರಿದ ಸುಳ್ಳು ಸಹೋದರರು ಎಂಬುದಾಗಿ. ಸಭೆಗೆ ಕಳ್ಳತನದಿಂದ ಸೇರಿದ ಸುಳ್ಳು ಸಹೋದರರು ಎಂಬುದಾಗಿ. ಅವರಿಗೆ ಪರಲೋಕ ರಾಜ್ಯದಲ್ಲಿ ಯಾವ ಪಾಲು ಕೂಡ ಸಿಕ್ಕಲ್ಲ. ಯೇಸು ಹೇಳಿದರೆ ಅವ್ರನ್ನ ಹೊರಗಡೆಯ ಆ ಕತ್ತಲೆಯ ಕೋಣೆಗೆ ಬಿಸಾಡಲಾಗ್ತದೆ. ಅಲ್ಲಿ ಗೋಳಾಟವು ಕಟಕಟನೆ, ಹಲ್ಲು ಕಡಿಯೋಣವು ಇರ್ತದೆ ಎಂಬುದಾಗಿ. ಆದುದರಿಂದ ನಾವೇನು ಮಾಡಬೇಕು? ಕ್ರಿಸ್ತನನ್ನು ಸೇರಲಿಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಕ್ರಿಸ್ತನ ಮೂಲಕವೇ ನಮಗೆ ಮೋಕ್ಷ, ಮುಕ್ತಿ ನಮಗೆ ಸಿಗುವಂಥದ್ದು. ಯೇಸು ಕ್ರಿಸ್ತನ ಹೊರತು ಬೇರೆ ಎಲ್ಲಿಯೂ ಕೂಡ ನಮಗೆ ಮೋಕ್ಷ, ಮುಕ್ತಿ, ರಕ್ಷಣೆ ಅಥವಾ ಇಂಗ್ಲೀಷಲ್ಲಿ ಸಾಲ್ವೇಷನ್ ಬೇರೆ ಎಲ್ಲಿಯೂ ಕೂಡ ನಮಗೆ ಸಿಕ್ಕಲ್ಲ. ಹಾಗೆ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಸೇರುವಾಗ ದೇವರು ನಮ್ಮನ್ನು ಸಭೆಗೆ ಸೇರಿಸ್ತಾನೆ. ನಾವು ಸಭೆಯಾಗಿ ಲೋಕದಲ್ಲಿ ಸುವಾರ್ತೆ ಸಾರುವವರಾಗಿ, ಲೋಕದಲ್ಲಿ ದೇವರ ಪ್ರೀತಿಯನ್ನು ತೋರ್ಪಡಿಸುವವರಾಗಿ, ಲೋಕದಲ್ಲಿ ಸತ್ಯದ ಒಂದು ಸಾಕ್ಷಿಯಾಗಿ, ಸ್ತಂಭವಾಗಿ, ಆಧಾರವಾಗಿ, ಲೋಕಕ್ಕೆ ಉಪ್ಪಾಗಿ, ಲೋಕಕ್ಕೆ ಬೆಳಕಾಗಿ ನಾವು ಇರತಕ್ಕಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಇವತ್ತು ನಾವು ನೋಡಿದೆವು ಯಾವ ರೀತಿಯಲ್ಲಿ ಒಂದು ಸಭೆಗೆ ಜವಾಬ್ದಾರಿ ಪಾತ್ರ ಇದೆ ಎಂಬುದಾಗಿ. ಈ ಲೋಕದಲ್ಲಿ ನಿಜವಾಗಿ ಒಂದು ಸಭೆಗೆ ದೇವರು ಉದ್ದೇಶವಿಟ್ಟು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಆ ಉದ್ದೇಶ ನಾವು ನಡೆಯೋಣ. ಮಾತ್ರವಲ್ಲ, ಒಂದು ವೇಳೆ ಯಾರಾದರೂ ಕೇಳುತ್ತಿರುವಂತ ನಮ್ಮ ಪ್ರಿಯರು ಇನ್ನೂ ನಾವು ಸಭೆ ಆಗಿರದಿದ್ರೆ ಇವತ್ತು ನಾವು ನಮ್ಮನ್ನು ನೆನಪಿಸಿಕೊಂಡು ಕ್ರಿಸ್ತನ ಅಂಗಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಮತ್ತು ಕ್ರಿಸ್ತನ ಮರಣದಲ್ಲಿ ನಾವು ಎತ್ತಲ್ಪಡೋಣ ಎಂಬುದಾಗಿ ಇರುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮಲ್ಲಿ ಆಸೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಸಭೆಯ ಬಗ್ಗೆ ತಿಳಿಸಿಕೊಟ್ಟಂತಹ ದೇವಸಕ್ತರಿಗೆ ಆಸಕ್ತಿ ಪರದಂತಹ ವಂದನೆಗಳು. ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿ ವೀಕ್ಷಿಸ್ತಾ ಇರಿ. ವಂದನೆಗಳು.